By birth, I am an agriculturist. By profession, I am a businessman. By passion, I am a politician. ಮುಖ್ಯಮಂತ್ರಿಯಾಗಿ ಗೌರವಾನ್ವಿತ ಡಿ.ಕೆ. ಶಿವಕುಮಾರ್ ಅವರು ಸಂಜೆ ಪದಗ್ರಹಣ ಸಮಾರಂಭ ರಾಜಭವನದಲ್ಲಿ ನಡೀತಾ ಇದೆ. ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಿಂದ ಸಹಸ್ರಾರು ಸಂಖ್ಯೆಯ ಜನರು ಒಂದೆಡೆ ಸೇರಿ ಮಾಗಡಿ ರಸ್ತೆಯ ಜಂಕ್ಷನ್ ಸುಮನಹಳ್ಳಿ ವೃತ್ತದಲ್ಲಿ 100 ಅಡಿ ಕಟೌಟ್ ಅನ್ನ ಹಾಕಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ಗೌರವಾನ್ವಿತ ಈ ಭಾಗದ ನಾಗರಿಕರು ಆ ಸಮಾರಂಭದಲ್ಲಿ ಹಾಜರಾಗಿ ಶುಭವನ್ನು ಕೋರಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತೇನೆ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು. ನಮಸ್ಕಾರ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕಾರ ಪದಗ್ರಹಣ ಮಾಡುತ್ತಿರುವ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಆರ್ಥಿಕ ಶುಭಾಶಯಗಳು. ಹಾಗೆ ನಮ್ಮ ಕ್ಷೇತ್ರ ವ್ಯಾಪ್ತಿಯ ಸುಮ್ನಹಳ್ಳಿ ಜಂಕ್ಷನ್ ನಲ್ಲಿ 100 ಅಡಿ ಕಟೌಟ್ ಹಾಕಿ ಒಂದು ಅದ್ದೂರಿ ಸಮಾರಂಭವನ್ನ ಏರ್ಪಾಡು ಮಾಡಿದ್ದೀವಿ. ಎಲ್ಲ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮಹಾಜನತೆ ಬಂದು 4:30ಕ್ಕೆ ಅವರ ಪದಗ್ರಹಣದ ವಿಡಿಯೋ ಚಿತ್ರಣವನ್ನ ಅಲ್ಲಿ ಏರ್ಪಾಡು ಮಾಡಲಾಗಿದೆ. ಎಲ್ಲರೂ ಬಂದು ನೋಡಿ ಆನಂದಿಸಿ ಸಿಹಿ ತಿಂದು ಎಲ್ಲರೂ ಆಶೀರ್ವಾದ ಮಾಡಲಿ ಅಂತ ಎಲ್ಲರೂ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊಳ್ತೀನಿ. ಸಾಹೇಬರವರ ಅಭಿಮಾನಿಗಳು ಅತಿ ಹೆಚ್ಚಿನ ಇದರಲ್ಲಿ ಒಂದು ಸಂಭ್ರಮವಾಗಿ ಒಂದು ಹಬ್ಬವಾಗಿ ಇದನ್ನು ನಾಳಿದ್ದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಸುಮ್ನಹಳ್ಳಿ ಜಂಕ್ಷನಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತ ಅಂತ ಹೇಳ್ಬೋದು, ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ಅಭಿಮಾನಿ ಆಗಿದ್ದಂಥ ನಮ್ಮ ಶೇಖರಣ್ಣ ಅವರ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಸುಮಾರು ಒಂದು 100 ಚಿಲ್ಲರೆ ಉದ್ದಕ್ಕೆ 100 ಅಡಿ 110 ಅಡಿ ಮೇಲೆ ಇರುವಂಥ ಒಂದು ದೊಡ್ಡ ಕಟೌಟ್ ಹಾಕಿ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಅದರಲ್ಲಿ ನಾವೆಲ್ಲರೂ ಕೈ ಜೋಡಿಸ್ತಾ ಇದ್ದೀವಿ. ಇಡೀ ನಮ್ಮ ಆರ್ ನಗರದಲ್ಲಿ ಇರುವಂಥ ಎಲ್ಲ ಕಾಂಗ್ರೆಸ್ ನಾಯಕರುಗಳಾಗ್ಬೋದು, ಕಾರ್ಯಕರ್ತರಾಗ್ಬೋದು ಎಲ್ಲ ಜೋಡಿಸಿ ನಾಳೆ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಅದು ನಮ್ಮ ಸಂತೋಷಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ. ಇದು ಸಂಪೂರ್ಣ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶೇಖರಣ್ಣ ಮುಂದಾಳತ್ವ ತಗೊಂಡು ನಡೆಸ್ತಾ ಇದ್ದಾರೆ. ಅವ್ರ ಜೊತೆ ನಾವೆಲ್ಲ ಕೈ ಜೋಡಿಸಿ ಇದನ್ನು ಯಶಸ್ವಿ ಮಾಡ್ತೀವಿ ಅಂತ ಹೇಳಕ್ ನಾವು ಇಷ್ಟ. ಡಿ.ಕೆ. ಶಿವಕುಮಾರ್ ಸಂಕಷ್ಟದ ಸಮಯದಲ್ಲಿ ಪಕ್ಷವನ್ನ ಪಾರು ಮಾಡುವ ಟ್ರಬಲ್ ಶೂಟರ್. ಡಿ.ಕೆ. ಶಿವಕುಮಾರ್ ರಾಜ್ಯದ 24ನೇ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ನಮ್ಮ ಜನನಾಯಕ ಹಾಗೂ ರಾಜಕೀಯ ಚಾಣಕ್ಯ ಬಡವರ ಬಂದು ಟ್ರಬಲ್ ಶೂಟರು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಹಳ್ಳಿನಿಂದ ಬಂದು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಾರೆ. ಅವ್ರಿಗೆ ನಾವು ನಮ್ಮ ಹನುಮಂತರಾಯಪ್ಪನವರ ಜನನಾಯಕರ ಕುಟುಂಬದವರ ವತಿಯಿಂದ ನಮ್ಮ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ವಿಜೃಂಭಣೆಯಿಂದ ಇವತ್ತು ಪದಗ್ರಹಣಕ್ಕೆ ಉತ್ಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ನೂತನವಾಗಿ ಏನು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡುತ್ತಿರುವ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಸುಮ್ನಹಳ್ಳಿ ಜಂಕ್ಷನ್ನಲ್ಲಿ 110 ಅಡಿ ಕಟೌಟನ್ನು ನಿಲ್ಲಿಸಿ ಎಲ್ಲ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಎಲ್ಲ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತ ಬಂಧುಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಎಂಥದ್ದೇ ಪರಿಸ್ಥಿತಿ ಬಂದರೂ ಕುಗ್ಗದೆ ಸಮಸ್ಯೆಗಳಿಗೆ ಎದೆಕೊಟ್ಟು ನಿಲ್ಲುವ ಕನಕಪುರದ ಬಂಡೆ. ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿರುವ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಮ್ಮೆಲ್ಲ ರಾಜರಾಜೇಶ್ವರಿ ಕ್ಷೇತ್ರದ ಜನತೆಯ ಪರವಾಗಿ ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು. ರಾಜ್ಯದ ಮುಖ್ಯಮಂತ್ರಿಯಾಗಿ ನಾಳೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಭಾಳಷ್ಟು ದಿನದಿಂದ ಒಂದು ಆಸೆ ಇತ್ತು, ಈ ಆಸೆ ನೆರವೇರ್ತಾ ಇದೆ. ನಾಳೆ 4:05 ರಾಜಭವನದಲ್ಲಿ ಪ್ರಮಾಣ ವಚನ ತಗೊಳ್ತಾ ಇದ್ದಾರೆ ನಮ್ಮ ನೆಚ್ಚಿನ ನಾಯಕರು ಅಂತ ಡಿ.ಕೆ. ಶಿವಕುಮಾರ್. ಭಾಳ ಖುಷಿ ಆಗ್ತದೆ. ಮುಂದಿನ ದಿನದಲ್ಲಿ ಉತ್ತಮವಾದಂಥ ಕೆಲಸ ಕಾರ್ಯಗಳು ಆಗಲಿ, ರಾಜ್ಯಕ್ಕೆ ಉತ್ತಮವಾದಂಥ ಒಂದು ಕೆಲಸ ಕಾರ್ಯಗಳು ಅತಿ ಹೆಚ್ಚಿನ ರೀತಿಯಲ್ಲಿ ಇನ್ನೂ ತುಂಬ ಚೆನ್ನಾಗಿ ನಡೆಯಿದೆ. ಏನು ಇವತ್ತು 5 ಗ್ಯಾರಂಟಿಗಳಿದೆ, ಅದಕ್ಕಿಂತ ಇನ್ನೇ
ಉತ್ತಮವಾದಂಥ ಒಳ್ಳೆ ಗ್ಯಾರಂಟಿಗಳು, ರಸ್ತೆಗಳು, ಅಭಿವೃದ್ಧಿ ಬಗ್ಗೆ ಹೆಚ್ಚಿನ ಒಂದು ಗಮನ ಕೊಡಲಿ. ದೇವರು ಅವರಿಗೆ ರಾಜರಾಜೇಶ್ವರಿ ತಾಯಿ ಆಯು, ಆರೋಗ್ಯ ಮತ್ತು ಅಧಿಕಾರ, ಹೆಚ್ಚಿನ ಒಂದು ಕೆಲಸ ಕಾರ್ಯ ಮಾಡಲಿಕ್ಕೆ ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಒಟ್ಕೆಪಳ್ಯವನ್ನ ಎಲ್ಲ ಜನತೆ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್, ನೀವು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ ಸರ್ ನಾಳೆ? ಸರ್, ನಮ್ಮ ಒಂದು ವಾರ್ಡ್ನಲ್ಲಿ ಭಾಳಷ್ಟು ಸುಮ್ನಹಳ್ಳಿ ಸಿಗ್ನಲಲ್ಲಿ ಅವ್ರದ್ದು 110 ಅಡಿ ಒಂದು ಕಟೌಟ್ರು ಹಾಕಿ, ಅದಕ್ಕೆ ಹೂವು ಎಲ್ಲ ಹಾಕಿ, ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಸಿಹಿ ಹಂಚುವ ಕಾರ್ಯಕ್ರಮ ಮತ್ತು ಎಲ್ಲ ಲೈವ್ LED ಎಲ್ಲ ಫಿಕ್ಸ್ ಮಾಡಿ ನೋಡೋಂಥ ಸಾರ್ವಜನಿಕರಿಗೆ ಉತ್ತಮವಾದ ಒಂದು ಕಾರ್ಯಕ್ರಮಗಳು. ಅದೇ ರೀತಿಯಾಗಿ ವಾರ್ಡ್ ಮಟ್ಟದ ಎಲ್ಲ ನಮ್ಮ ಪ್ರಮುಖರದ್ದು ಬ್ಯಾನರ್ಸು ಮತ್ತೊಂದು ಎಲ್ಲ ಹಾಕಿ ಒಂದು ಶುಭವನ್ನು ಕೋರ್ತಾ ಇದ್ದೀನಿ. ರಾಜ್ಯ ಕಂಡ ಪವರ್ಫುಲ್ ಪೊಲಿಟಿಷಿಯನ್, ನೇರ ಮಾತು, ದಿಟ್ಟ ನಿರ್ಧಾರಗಳಿಗೆ ಕೇರ್ ಆಫ್ ಅಡ್ರೆಸ್. ಪಕ್ಷದ ಹಿರಿಯರ ಮಾತನ್ನು ಶಿರಸ ವಹಿಸುವ ನಿಷ್ಠಾವಂತ ನಾಯಕ. ನಮಸ್ಕಾರ, ನನ್ನ ಹೆಸರು ರೂಪಾ ಲಿಂಗೇಶ್ವರ್, ಮಾಜಿ BBMP ಸದಸ್ಯರು. ನಾಳೆ ನಡೀತಿರುವಂತಹ ನೂತನ ಮುಖ್ಯಮಂತ್ರಿಗಳಾದಂತಹ ಆಯ್ಕೆಯಾಗಿರುವಂತಹ ನಮ್ಮ DK ಶಿವಕುಮಾರ್ ಸರ್ಗೆ ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ನನ್ನ RR ನಗರ ಕ್ಷೇತ್ರ ಹಾಗೂ ವಿನಾಯಕ ಲೇಔಟ್ ಬಡಾವಣೆಯ ಎಲ್ಲ ಸಮಸ್ತ ನಾಗರಿಕರು ಹಾಗೂ ಕಾಂಗ್ರೆಸ್ ಮುಖಂಡರು ಪ್ರತಿಯೊಬ್ಬರೂ ತಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಸರ್, ನೀವು ಬಂದು ಒಳ್ಳೆ ಕೆಲಸಗಳು ಮಾಡ್ತೀರಾ, ನಿಮ್ಮ ಜೊತೆ ನಾವು ಇರ್ತೀವಿ, ನಮ್ಮ ಜೊತೆ ನೀವು ಇದ್ದು ಈ ಕ್ಷೇತ್ರ ಹಾಗೂ ಈ ರಾಜ್ಯದ ಅಭಿವೃದ್ಧಿಯನ್ನು ಮುಂಬರುವಂಥ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀವು ತಮಗೆ ಸಹಕಾರ ಕೊಟ್ಟು, ತಾವು ನಮ್ಮ ಎಲ್ಲರಿಗೂ ಸಹಕಾರ ಕೊಟ್ಟು ಜನರಿಗೆ ಬೇಕಾದಂತಹ ಎಲ್ಲ ಅನುಕೂಲಗಳನ್ನು ಸಹಕರಿಸಬೇಕು ಹಾಗೂ ಅದು ನಡೆಸ್ಕೊಂಡು ಹೋಗ್ತೀರಾ ಅಂತ ನಮಗೆ 100ಕ್ಕೆ 100 ಆ ಒಂದು ಸತ್ಯತೆ ಭರವಸೆ ಇದೆ ಅಂತ ಹೇಳ್ತಾ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸಂಕಷ್ಟದ ಸಮಯದಲ್ಲಿ ಪಕ್ಷವನ್ನ ಪಾರು ಮಾಡುವ ಟ್ರಬಲ್ ಶೂಟರ್ DK ಶಿವಕುಮಾರ್. ಎಲ್ಲರಿಗೂ ನಮಸ್ಕಾರ. ಚರಣ್ಗೌಡ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿ ಕಾಂಗ್ರೆಸ್ನ ಅಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನಮ್ಮ ನೆಚ್ಚಿನ ನಾಯಕರು, ಕಾಂಗ್ರೆಸ್ ಕಟ್ಟಾಳು, ವಿದ್ಯಾರ್ಥಿ ಮಿತ್ರ ಆದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬರು ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜ್ಯಾದ್ಯಂತ ಎಲ್ಲೂ ಮಾಡಿರ್ತಕ್ಕಂಥ ಐತಿಹಾಸಿಕ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ನಮ್ಮ ಮುಖಂಡರು, ನಮ್ಮ ಕುಸುಮಕ್ಕ ಅವ್ರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದಾರೆ. 110 ಅಡಿ ಸಾಹೇಬರು DK ಶಿವಕುಮಾರ್ ಸಾಹೇಬರು ಅವರ ಕಟ್ಔಟನ್ನು ನಿಲ್ಲಿಸೋ ಮುಖೇನ ರಾಜ್ಯಾದ್ಯಂತ ಯಾವುದೂ ಕೂಡ ಈ ಕಾರ್ಯಕ್ರಮವನ್ನು ಮಾಡಿಲ್ಲ. ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳು ಬಂದು ಯಶಸ್ವಿಯಾಗಿ ಪೂರ್ಣಗೊಳಿಸಬೇಕಾಗಿ ವಿನಂತಿ. 4 ದಶಕಗಳ ಸುದೀರ್ಘ ರಾಜಕೀಯ ಪಯಣದಲ್ಲಿ 8 ಬಾರಿ ಶಾಸಕರಾಗಿ, 4 ಬಾರಿ ಸಚಿವರಾಗಿ ರಾಜಕೀಯ ಕ್ಷೇತ್ರದಲ್ಲಿ ಸಂಚಲನ ಸೃಷ್ಟಿಸಿದ್ದಾರೆ. ಹೆಸರು ಲಿಂಗೇಶ್ವರ್ ಅಂತ. ನಾನು ಒಂದು ಸಮಾಜದ ನೇಕಾರ ಕುರುಂಶೆಟ್ಟಿ ಸಮಾಜದ ರಾಜ್ಯ ಅಧ್ಯಕ್ಷರಾಗಿ ಇವತ್ತು ನಾನು ನಮ್ಮ DK ಸಾಹೇಬರು, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಾನು ಶ್ರೀಮತಿಯವರು ಕೂಡ ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ಭಾಳ ಸಂತೋಷ ಆಗ್ತಿದೆ ನನಗೆ. ನಮ್ಮ DK ಸಾಹೇಬರು ನಾಳೆ ಪ್ರಮಾಣ ವಚನ ಸ್ವೀಕರಿಸುತ್ತಿರೋದು ಭಾಳ ಸಂತೋಷ ಆಗ್ತಿದೆ. ಅವರಿಗೆ ನಮ್ಮ RR ನಗರ ಮತ್ತು ಎಲ್ಲ ವಿಭಾಗ ಕಡೆಯಿಂದ ಹಾಗೂ ನಮ್ಮ ಸಮಾಜದ ಎಲ್ಲ ಬಂಧುಗಳು ಸೇರಿ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೀನಿ. 6 ವರ್ಷಗಳಿಂದ KPCC ಅಧ್ಯಕ್ಷರಾಗಿ, 3 ವರ್ಷಗಳಿಂದ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಜನರ ಹಿತಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಇವರ ಕಾಯಕ ನಿಷ್ಠೆ ಸ್ಮರಣೀಯ. ಶ್ರಮಕ್ಕೆ ಹಾಗೂ ಸಂಘಟನೆಯ ಶಕ್ತಿಗೆ ಸಿಕ್ಕಿದಂಥ ಒಂದು ಫಲ ಅಂತ ನಾನು ಭಾವಿಸ್ತೀನಿ. ಏಕೆಂದರೆ ಅವರು ಸಾಕಷ್ಟು ಈ ಪಕ್ಷ ಅಧಿಕಾರ ತರೋದಕ್ಕೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಸಾಕಷ್ಟು ಕಾರ್ಯಕರ್ತಗಳನ್ನ ತಯಾರಿ ಮಾಡಿ ಅವ್ರಿಗೆ ಸಾಕಷ್ಟು ಹೇಗೆ ಒಂದು ಸಂಘಟನೆ ಮಾಡಬೇಕು, ಹೇಗೆ ಪಕ್ಷನ ಅಧಿಕಾರಕ್ಕೆ ತರಬೇಕು, ಹೇಗೆ ಸಂಘಟನೆ ಮಾಡಬೇಕು ಅನ್ನೋದನ್ನ
ಹುಟ್ಟಾಕಿ ಇವತ್ತು ಅವರು 3 ವರ್ಷದ ನಂತರ ಆ ಒಂದು ಏನು ಆ ಫಲನ CM ಆಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ ನಮ್ಮ ನಾಡಿನ ಕರ್ನಾಟಕ ಜನರ ಹಾಗೂ ವಿಶೇಷವಾಗಿ ಕಾರ್ಯಕರ್ತರ ಒಂದು ಇದು ಖುಷಿ ಅಂತ ನಾನು ಭಾವಿಸ್ತೀನಿ. ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆದಿರುವ DK ಶಿವಕುಮಾರ್ ರವರ ಪ್ರತಿ ಹೆಜ್ಜೆಯಲ್ಲೂ ಅಣ್ಣನ ಬೆನ್ನೆಲುಬಾಗಿ ನಿಂತಿರುವ ಸಹೋದರ DK ಸುರೇಶ್ ರವರ ನಿಸ್ವಾರ್ಥ ಸೇವೆ ಶ್ಲಾಘನೀಯ. ಶಿವಕುಮಾರ್ ಅಣ್ಣನವರು 45-40 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದು ಅವರು ಆಸೆ, ನಾನು ಒಂದ್ಸಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇತ್ತು. ಆ ಭಗವಂತ, ಆ ದೇವರು, ನಮ್ಮ ಜನಾಂಗದರು ಎಲ್ಲ ಜನಾಂಗರು ಸೇರಿ ನಮ್ಮ ಸಿದ್ದರಾಮಯ್ಯರ ಆಶೀರ್ವಾದ ಚೆನ್ನಾಗಿದೆ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಇಡೀ ರಾಜ್ಯಕ್ಕೆ, ಇಡೀ ಎಲ್ಲ ವರ್ಗಕ್ಕೂ ಭಾಳ ಖುಷಿ ಆಗ್ತಾ ಇದೆ. ಅವ್ರು ಆಗ್ತಾ ಇರೋದೇನು ಅಂದರೆ ನಮ್ಗೊಂಥರ ಆನೆ ಮಲ ಬಂದಂಗೆ. RR ನಗರದಲ್ಲಿ ನಮ್ಮ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು ನಮ್ಮ ಕುಸುಮ ಹನುಮಂತರಾಯಪ್ಪರಿಗೆ ಆಗಲಿ ನಮ್ಮ DK ಸುರೇಶ್ ಅಣ್ಣವರು ಈ ಕ್ಷೇತ್ರ RR ನಗರ ಕ್ಷೇತ್ರವನ್ನು ಬೇರೆ ರೀತಿಯಲ್ಲಿ ತಗೊಂಡೋಗ್ತಾರೆ. ನಮ್ಮ ಆನೆ ಬಲ ಬಂದಂಗಾಗಿದೆ. ಎಲ್ಲರಿಗೂ ಒಳ್ಳೇದಾಗುತ್ತೆ. ನಮಗೂ ಸಹ ನಮ್ಮ DK ಶಿವಕುಮಾರ್ ಆಗಿರೋದ್ರೆ ಬಹಳ ಖುಷಿಯಾಗಿದೆ. ನಾಡು ಕಂಡ ಜನಪ್ರಿಯ ನಾಯಕರಾಗಿರುವ ನಮ್ಮ ಹೆಮ್ಮೆಯ DK ಶಿವಕುಮಾರ್ ರವರು ಆದಷ್ಟು ಬೇಗ ರಾಜ್ಯದ ಮುಖ್ಯಮಂತ್ರಿ ಗಾದಿಯನ್ನ ಅಲಂಕರಿಸಬೇಕು ಅನ್ನೋದು ಕರುನಾಡಿನ ಕೋಟಿ ಕೋಟಿ ಮನಸ್ಸುಗಳ ಆಶಯ. ಇಡೀ ನಾಡು ಸಂಭ್ರಮ ಪಡುವಂಥ ದಿನ 3ನೇ ತಾರೀಕು ಬುಧವಾರ. ಯಾಕೆಂದರೆ ಕಾಂಗ್ರೆಸ್ನ ಕಟ್ಟಾಳು, ಶಿಸ್ತಿನ ಸಿಪಾಯಿ, ಹೈಕಮಾಂಡ್ನ ಆದೇಶವನ್ನು ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥ ಒಬ್ಬ ಸೇನಾನಿ ಇವತ್ತು DK ಶಿವಕುಮಾರ್ ಸಾಹೇಬರು. ನಾನಲ್ಲ, ಇಡೀ ನಾಡೇ ಇದ್ರ ಬಗ್ಗೆ ಹೆಮ್ಮೆ ಪಡ್ತಾ ಇದೆ. ಅವ್ರಿಗೆ ಒಂದು ಅಧಿಕಾರ, ಇವತ್ತು ಮುಖ್ಯಮಂತ್ರಿಗೆ ಅಧಿಕಾರ ಸಿಗ್ತಾ ಇರ್ತಕ್ಕಂಥದ್ದು ತುಂಬ ಖುಷಿ ವಿಚಾರ. ಈ ನಾಡಿಗೆ ಅತಿ ಉತ್ತಮವಾದ ಆಡಳಿತವನ್ನು ಕೊಟ್ಟು ಏನಿವತ್ತು ಅವ್ರಿಗೆ ಸಿಕ್ಕಿದ ಅವಕಾಶ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ. ವರ್ಷಗಳಿಂದ KPCC ಅಧ್ಯಕ್ಷರಾಗಿ, 3 ವರ್ಷಗಳಿಂದ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಜನರ ಹಿತಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ಇವರ ಕಾಯಕ ನಿಷ್ಠೆ ಸ್ಮರಣೀಯ. ಎಲ್ಲರಿಗೂ ನಮಸ್ಕಾರ. ನಾನು ಲಗ್ಗೆರೆ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಲಕ್ಷ್ಮಿ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಗೊತ್ತಿದೆ, ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿರುವಂತಹ ನಮ್ಮೆಲ್ಲರ ನೆಚ್ಚಿನ ಜನನಾಯಕರಾದಂತಹ DK ಶಿವಕುಮಾರ್ ಸರ್ಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳು. ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಶಕ್ತಿಯಾಗಿ ಬೆಳೆದಿರುವ DK ಶಿವಕುಮಾರ್ ರವರ ಪ್ರತಿ ಹೆಜ್ಜೆಯಲ್ಲೂ ಅಣ್ಣನ ಬೆನ್ನೆಲುಬಾಗಿ ನಿಂತಿರುವ ಸಹೋದರ DK ಸುರೇಶ್ ರವರ ನಿಸ್ವಾರ್ಥ ಸೇವೆ ಶ್ಲಾಘನೀಯ. ನಾನು ನಿಮ್ಮ ಸುಂಕದಕಟ್ಟೆ ನವೀನ್, ಚೌಡೇಶ್ವರಿ ನಗರ ವಾರ್ಡ್ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ನಾಳೆ ನಮ್ಮ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ಈ ನಮ್ಮ ಕರ್ನಾಟಕದ 7 ಕೋಟಿ ಕನ್ನಡಿಗರ ಧ್ವನಿಯಾಗಿ ಎಲ್ಲ ಬಡ ಜನರ, ಮಹಿಳೆಯರ, ರೈತರ ಪರವಾಗಿ ಅವರು ಕೆಲಸ ಮಾಡಲಿ, ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲಿ ನಮ್ಮ ರಾಜ್ಯವನ್ನು ಅಂತೇಳಿ ಈ ಶುಭ ಸಂದರ್ಭದಲ್ಲಿ ಅವ್ರಿಗೆ ಶುಭ ಹಾರೈಸಿದ್ದೀವಿ. ನಮಸ್ಕಾರ. ನಾಡು ಕಂಡ ಜನಪ್ರಿಯ ನಾಯಕರಾಗಿರುವ ನಮ್ಮ ಹೆಮ್ಮೆಯ DK ಶಿವಕುಮಾರ್ ರವರು ಆದಷ್ಟು ಬೇಗ ರಾಜ್ಯದ ಮುಖ್ಯಮಂತ್ರಿ ಗಾದಿಯನ್ನ ಅಲಂಕರಿಸಬೇಕು ಅನ್ನೋದು ಕರುನಾಡಿನ ಕೋಟಿ ಕೋಟಿ ಮನಸ್ಸುಗಳ ಆಶಯ. ಸಂಕಷ್ಟದ ಸಮಯದಲ್ಲಿ ಪಕ್ಷವನ್ನ ಪಾರು ಮಾಡುವ ಟ್ರಬಲ್ ಶೂಟರ್ DK ಶಿವಕುಮಾರ್. ನೆಚ್ಚಿನ ನಾಯಕರು, ಕನಕಪುರದ ಬಂಡೆ, ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಅಂತ ಖ್ಯಾತಿಯಾಗಿರುವ KPCC ಅಧ್ಯಕ್ಷರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಲು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾನು ಅವರಿಗೆ ನನ್ನ ಲಗ್ಗೆರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ, ಎಲ್ಲ ಮುಖಂಡರು ಹಾಗೂ ಕಾರ್ಯಕರ್ತರ ವತಿಯಿಂದ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. By birth I am an agriculturist.
By profession, I'm a businessman. By passion, I'm a politician. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ನಾಯಕರಾಗಿ ಇದರಿಂದ NICಯಿಂದ ಮುಂದೆ ಬಂದು ರಾಜ್ಯದಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಕಟ್ಟಿ ಇಂದು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ನಮಗೆಲ್ಲ ತುಂಬ ಸಂತೋಷದ ವಿಚಾರ. ಅವರು ತುಂಬ ಚಿಕ್ಕ ವಯಸ್ಸಿನಲ್ಲಿ, ಸುಮಾರು 25ನೇ ವಯಸ್ಸಿನಲ್ಲಿ MLA ಆಗಿ, ಅಂದು ಬಂದಿಖಾನೆ ಸಚಿವರಾಗಿ, ಇಂದು ಪಕ್ಷದ ಅಧ್ಯಕ್ಷರಾಗಿ ಮುನ್ನಡೆಸಿ 2023ರಲ್ಲಿ ಅವರು ಪಕ್ಷವನ್ನು ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದರು. 136 ಸೀಟಲ್ಲಿ ಗೆದ್ದು ನಮ್ಮ ಪಕ್ಷವನ್ನು ಅಧಿಕಾರಕ್ಕೆ ತಂದರು. ತುಂಬ ಖುಷಿ ಆಗುತ್ತೆ. ಅವರು ಅಂದೇ ಕೂಡ ಮುಖ್ಯಮಂತ್ರಿ ಆಗಬೇಕಾಯಿತು. ಕಾರಣಾಂತರಗಳಿಂದ ಅವರು ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಆದರು. ಆ ನಂತರ ಸಿದ್ದರಾಮಯ್ಯ ಮತ್ತು ಅವರು ಇದ್ರ ಮುಖಾಂತರ ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆ ಇವಾಗ ಬಿಟ್ಟುಕೊಟ್ಟು ಅವರಿಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ರಾಜ್ಯಕ್ಕೆ ಒಳ್ಳೇದು ಮಾಡ್ತಾರೆ. ನಮ್ಮ ಬೆಂಗಳೂರಿಗೆ ವಿಶೇಷವಾಗಿ ಅವ್ರಿಗೆ ಒಳ್ಳೆ ಇದಿದೆ. ಅವರಿಗೆ ಬೆಂಗಳೂರಿನ ಬಗ್ಗೆ, ಅಭಿವೃದ್ಧಿ ಬಗ್ಗೆ ತುಂಬ ಕನಸಿದೆ. ಅವ್ರಿಗೂ ಡಬಲ್ ಟೆಕರ್ ಮೆಟ್ರೋ ರೈಲು ನಮ್ಮ ಈ ಭಾಗದ ಸುಮ್ಮನಹಳ್ಳಿಲಿ ಮಾಡೋದಕ್ಕೆ ಅವರು DPR ಎಲ್ಲ ಆಗಿದೆ. ಇನ್ನೇನು ಕ್ಷಣಗಣನೆ ಅವ್ರದ್ದು ಕೆಲಸಗಳು ಶುರುವಾಗ್ತವೆ. ಅವ್ರ ಜೊತೆಗೆ ಟನಲ್ ರೋಡ್ ಕೂಡ ನಮ್ಮ ಬೆಂಗಳೂರಿಗೆ ಬೇಕಾಗಿದೆ. ನಮ್ಮ ಬೆಂಗಳೂರಿನ ಟ್ರಾಫಿಕ್ಕು ಮತ್ತೊಂದೆಲ್ಲ ಸಮಸ್ಯೆನೆಲ್ಲ ಬಗೆಹರಿಸೋಕ್ಕೋಸ್ಕರ ಅದಕ್ಕೂ ಕೂಡ ಅವರು ಪಣ ತೊಟ್ಟು ನಿಂತಿದ್ದಾರೆ. ಅಭಿವೃದ್ಧಿಗೆ ಅವರು ಮತ್ತೊಂದು ಹೆಸರೇ ಡಿ.ಕೆ. ಶಿವಕುಮಾರ್. ಅವರು BJPಯವರು ಕೊಟ್ಟ ತೊಂದರೆ ಎಲ್ಲವನ್ನು ಸಹಿಸಿ ಮುನ್ನಡೆಸಿ ನಮ್ಮ ಪಾರ್ಟಿಯನ್ನು ಅವರು ಅಚಲವಾಗಿ ನಿಂತು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೋಗದೆ ಇಂದು ಮುಖ್ಯಮಂತ್ರಿಯಾಗಿ ಈ ದಿನ ಅಧಿಕಾರ ಸ್ವೀಕರಣೆ ಮಾಡಲಿದ್ದಾರೆ. ಅವ್ರಿಗೆ ತುಂಬ ವರ್ಷಗಳಿಂದ, ಸುಮಾರು 45 ವರ್ಷಗಳಿಂದನೂ ಅವರು ಹೋರಾಟ ಮಾಡಿ ರಾಜಕೀಯದಲ್ಲಿ ಮುಂದೆ ಬಂದಿದ್ದಾರೆ. ಅವರು ಪಾರ್ಟಿಯನ್ನು ಬದಲಾಯಿಸದೆ BJPಯವರು ಕೊಟ್ಟ ತೊಂದರೆಗಳನ್ನು ಸಹಿಸಿ ಇಂದು ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಎಲ್ಲರೂ ಈ ಭಾಗದಲ್ಲಿರೋ ಜನರೆಲ್ಲ ಬಂದು ಈ ದಿನ ಸಂಜೆ ಎಲ್ಲರಿಗೂ ಇಲ್ಲಿ ಸೇರಿ ನಾವೆಲ್ಲ ಸಂಭ್ರಮಾಚರಣೆ ಮಾಡ್ತಾಯಿದ್ದೇವೆ. ಅದೇ ರೀತಿ ಮತ್ತು ಎಲ್ಲರಿಗೂ ಸಿಹಿ ವಿತರಣೆಯನ್ನು ಕೂಡ ಮಾಡ್ತಾಯಿದ್ದೇವೆ.